ಪಿಜ್ಜಾ ಮಾಡಿರೋ ವ್ಯಕ್ತಿ ಇಲ್ಲಿ ಕೂತಿದ್ದಾರೆ. ನಾನು ತಿಂದ್ರೆ ಬದುಕ್ತೀನ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನಾನು ಮಿಸ್ ಆಗೋದಿದ್ರೆ ಸಾಕೀಗ ತಿಂದು. ಅಷ್ಟೇ. ಅವಾಗ ಈ ತರ ವಿಡಿಯೋ ಮಾಡ್ಕೊಳ್ತಾರೆ. ಏನ್ ಹೇಳೋಣ ಗೈಸ್. ಸೊ ಹೇ ಗೈಸ್, ನೋಡ್ತಾ ಇದ್ದೀರಾ? ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ದಿಸ್ ಇಸ್ ಮಿಡಲ್ ಕ್ಲಾಸ್ ಕನ್ನಡಿಗ. ಸೊ ಇವತ್ತಿನ ವ್ಲಾಗ್ ಏನಂದ್ರೆ, ನನ್ನ ತಂಗಿ ಮತ್ತೆ ದಾಮು ಸೇರಿ ಏನೋ ಮಾಡ್ತಿದ್ದಾರೆ ಆಯ್ತಾ. ನನ್ನ ಸ್ಟೂಡೆಂಟ್ಗಳೇ, ನಾನು ಇಲ್ಲಿ ಕೊಟ್ಟಿದ್ದೆ ಏನೋ ಮಾಡ್ತಿದ್ದಾರೆ. ರಿಸಲ್ಟ್ ಚಂದ ಬಂತು ಅಂದ್ರೆ ನನ್ನ ಸ್ಟೂಡೆಂಟ್ಸು, ಇಲ್ಲಾಂದ್ರೆ ಇವರೇ ಯೂಟ್ಯೂಬ್ ನೋಡಿ ಮಾಡಿದ್ದು ಅಂತ ಹೇಳ್ಬೇಕಷ್ಟೇ. कैसा लगा मेरा मजाक? ಸೊ ಏನ್ ಮಾಡ್ತಿದ್ದೀರಪ್ಪ? ನೀವೇನೋ ಮಾಡ್ತಿದ್ದೀರಲ್ಲ ಸ್ಪೆಷಲ್. ಕ್ಲೀನ್ ಮಾಡಿ ಅಂತ ಬಿಟ್ರೆ ಅಲ್ಲಿರೋ ಚಾಕ್ಲೇಟ್ ತಿನ್ಕೊಂಡು ತಿಂತಿದ್ದಾರೆ. अच्छा, ಏನ್ ಹೇಳೋಣ ನಾನು. ಇವತ್ತೇನೋ ಸ್ಪೆಷಲ್ ಮಾಡ್ತಿದ್ರಲ್ಲ ಅಂತ ಹೇಳಿ. ಪಿಜ್ಜಾ. ನಿಜ ಪಿಜ್ಜಾ ತರ ಬರ್ತದ ಇಲ್ಲ ನಾಯಿ ಬಂದ್ ತರ ಬರ್ತದ? ಪಿಜ್ಜಾ ಆದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ಬೇಕಾ ಇಲ್ಲ ಬೇಡವಾ ಅಂತ ಆಮೇಲೆ ಹೇಳ್ತೀನಿ. ये सब क्या देखना पड़ रहा है? ಸೊ ಗೈಸ್, ನಾನು ಆಗ್ಲೇ ಪಿಜ್ಜಾ ಮಾಡುವಾಗ್ಲೇ ವ್ಲಾಗ್ ಮಾಡುವ ಅನ್ಕೊಂಡೆ, ಆದ್ರೆ ನನಗೆ ಇವ್ರ ಮೇಲೆ ನಂಬಿಕೆ ಇಲ್ಲ ಗೈಸ್. ಅದು ಪಿಜ್ಜಾಗೆ ಬರ್ತದ ಇಲ್ಲ ನಾಯಿ ಬನ್ನಾಗಿ ಬರ್ತದ ಗೊತ್ತಿಲ್ಲ. ಗೈಸ್ ಎಲ್ಲರೂ ಫ್ಲಿಕ್ಸ್ ಯೂಸ್ ಮಾಡಿ. ನಿಮ್ಮ ಅಪ್ಪ ಕೊಡ್ತಾನೆ. ಫ್ಲಿಕ್ಸ್ ಬ್ರ್ಯಾಂಡ್ ಅಲ್ಲಿ ಇವಳು ಬ್ಯೂಟಿ ಅಡ್ವೈಸರ್ ಆಗಿ ವರ್ಕ್ ಮಾಡ್ತಿರೋದೈತೆ. ಸೊ ಅವಳ ಪ್ರಾಡಕ್ಟ್ ನ ಪ್ರಮೋಟ್ ಮಾಡ್ತಿದ್ದಾಳೆ. ಎಲ್ಲರೂ ಹೇಳ್ತಾರೆ ನೀವು ಯೂಸ್ ಮಾಡಲ್ಲ ಅಂತ. ನೋಡಿ, ಸೊ ಗೈಸ್, ಮಾಡ್ತೀನಿ, ಆದ್ರೂ ಖಾಲಿ ಆಗಿದೆ, ಅದನ್ನೆಲ್ಲ ನಾನು ಸಹ ಯೂಸ್ ಮಾಡ್ತೀನಿ ಗೈಸ್. ಅಂತೂ ಪರವಾಗಿಲ್ಲ, ಒಳ್ಳೆ ಪ್ರಾಡಕ್ಟೇ. ನಂಗೆ ಫ್ಲಿಕ್ಸ್ ಯಾರಿಗಾದ್ರೆ ಇಂಟ್ರೆಸ್ಟ್ ಇದ್ರೆ ಬೈ ಮಾಡ್ಬೋದು, ಒಳ್ಳೆ ಪ್ರಾಡಕ್ಟೇ. ಸೊ ಯೂಸ್ ಮಾಡಿ ನಾನು ನಿಮಗೆ ರಿವ್ಯೂ ಮಾಡ್ತಿರೋದು. ಈಗ ವಿಷಯ ಏನಂದ್ರೆ, ಇವರು ಪಿಜ್ಜಾ ರೆಡಿ ಆಗ್ಲಿ, ಆಮೇಲೆ ಸಿಗ್ತೀನಿ. ನಾನು ವಿಡಿಯೋ ಕಂಟಿನ್ಯೂ ಮಾಡೋದೇ ಆ ಪಿಜ್ಜಾ ಚೆನ್ನಾಗಿದ್ರೆ ಮಾತ್ರ, ಇಲ್ಲಾಂದ್ರೆ ಮಾಡಲ್ಲ. A few moments later. ಸೊ ಗೈಸ್, ಫೈನಲಿ ಪಿಜ್ಜಾ ರೆಡಿ ಆಗಿದೆ. ಪಿಜ್ಜಾ ಹೇಗಿದೆ ಅಂತ ನಾನು ನಿಮಗೆ ಈಗ ತೋರಿಸ್ತೀನಿ ನೋಡಿ. ಸೊ 1 ಮಿನಿಟ್ ಗೈಸ್, ನಾನು ಹೋಗಿ ತೋರಿಸ್ತೀನಿ ಈಗ ನಿಮ್ಗೆ ಹೆಂಗಿದೆ ಅಂತ. ಸೊ ಗೈಸ್, ಪಿಜ್ಜಾ ಮಾಡಿರೋ ವ್ಯಕ್ತಿ ಇಲ್ಲಿ ಕೂತಿದ್ದಾರೆ. ನಾನು ತಿಂದ್ರೆ ಬದುಕ್ತೀನ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಟೇಸ್ಟ್ ಚೆನ್ನಾಗಿದೆ, ಆದ್ರೆ ಏನೋ ಒಂದು ಮಿಸ್ ಆಗಿದೆ. ಇನ್ನು ಏನೋ ಬೇಕಣ. ಏನು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಟೇಸ್ಟ್ ಚೆನ್ನಾಗಿದೆ. ನಾನು ಮಿಸ್ ಆಗೋದಿದ್ರೆ ಸಾಕೀಗ ತಿಂದು. ಯಾರಿಗಾದ್ರೂ ಪಿಜ್ಜಾ ಮಾಡೋ ರೆಸಿಪಿ ಬೇಕಂದ್ರೆ ಪ್ಲೀಸ್ DM ಮಾಡಿ, ಹೇಳ್ಕೊಡ್ತೀನಿ. ठीक है. ಫಸ್ಟ್ ಸ್ಲೈಸ್. ಅಷ್ಟೇ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನಂಗೆ ಸ್ವಲ್ಪ ವಿಡಿಯೋ ತೋರ್ಬೇಕಾಯ್ತಾ? ತಿಂತಾಗ ಅಂದ್ರೆ ಬರಪ್ಪ. ನೈಸ್. ಸೊ ಗೈಸ್, ಇನ್ನೊಂದು ಮಾಡಿದ್ವಿ, ಚೆನ್ನಾಗಿದೆ. ಯಾರಿಗಾದ್ರೆ ರೆಸಿಪಿ ಬೇಕಂದ್ರೆ DM ಮಾಡಿ, ಅಲ್ಲ ಕಾಮೆಂಟ್ ಮಾಡಿ. ಗೈಸ್ ಏನ್ ಗೊತ್ತಾ, ನಾನ್ ಚೆನ್ನಾಗಿ ಅಡಿಗೆ ಮಾಡ್ತೀನಿ, ಅವಾಗ ಅದನ್ನ ವಿಡಿಯೋ ಮಾಡ್ಕೊಳಕಿಲ್ಲ, ಬ್ಲಾಗ್ ಮಾಡ್ಕೊಳಕಿಲ್ಲ. ಯಾವಾಗ ನಾನ್ ಚೆನ್ನಾಗಿರೋದು ಅಡಿಗೆ ಮಾಡ್ತೀನಿ ಅವಾಗ ಈ ತರ ವಿಡಿಯೋ ಮಾಡ್ಕೊಳ್ತಾರೆ. ಏನ್ ಹೇಳೋಣ ಗೈಸ್. ಗೈಸ್, ನೆಕ್ಸ್ಟ್ ವಿಡಿಯೋ ಒಂದು ತುಂಬಾ ಫನ್ ಆಗಿ ಒಂದು ಬ್ಲಾಗ್ ಬರ್ತಾ ಇದೆ. ನಾನಂತೂ ಫುಲ್ ಕಾಯ್ತಾ ಇದ್ದೀನಿ ಯಾವಾಗ ವಿಡಿಯೋ ಮಾಡ್ತಾ ಇದೀವಿ ಅಂತ. ನೀವು ಕೂಡ ವೆಯ್ಟ್ ಮಾಡ್ತಾ ಇರಿ. ಫುಲ್ ಫನ್ ಆಗಿರುತ್ತೆ, ಫುಲ್ ಚೆನ್ನಾಗಿರುತ್ತೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಇನ್ನು 1 ವಾರದಲ್ಲಿ ಏನು ವ್ಲಾಗ್ಸ್ ಕಾಣಿಸಿಲ್ಲ ಅಂದ್ರೆ ಅನ್ಕೊಳ್ಳಿ ಹಿಂಗ್ ಮಾಡಿದ್ದಾರೆ ಅಂತ.
ಇನ್ನು ಬೈತೀನು ಅವ ಟೇಸ್ಟ್ ಗೊತ್ತಾಗೋದು ಅವರಿಗೇನು ಬೇಕಾ ಕ್ಯಾಮರಾಮನ್ ಬೈಯಲ್ಲಿ ಜೊಲ್ ಬರ್ತಿದೆ. ನನ್ನೇ ಕಳೀತಾ ಇದ್ದೀರಾ? ನನಗೆ ಯಾವ್ದ್ರಲ್ಲಿ ಇನ್ವಾಲ್ವ್ ಆಗಕ್ಕೆ ಇಷ್ಟ ಇಲ್ಲ. ಇಲ್ಲ ಇದು ಕಟ್ಟೆ. ಸೊ ಈ ಪಿಜ್ಜಾನ ಈಗ ನಾನು ತಿನ್ಬೇಕು, ಇಲ್ಲಾಂದ್ರೆ ಇವ್ರು ತಿಂದ್ಬಿಡ್ತಾರೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಬಾಯ್. ಮುಂದಿನ ರೆಸಿಪಿಗಾಗಿ ಕಾಯ್ತಾ ಇರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.